Hi, welcome back to my channel, Knowledge Sharing and Learning in Kannada. ಸೊ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಲರ್ನ್ ಎಚ್ ಲುಕಪ್ ಆ್ಯಂಡ್ ಬೆನಿಫಿಟ್ಸ್ ಎಚ್ ಲುಕಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ವಿ ಲುಕಪ್ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ವಿಡಿಯೋದಲ್ಲಿ ಎಚ್ ಲುಕಪ್ ಬಗ್ಗೆ ತಿಳ್ಕೊಳ್ಳೋಣ. ಎಚ್ ಲುಕಪ್ ಅಂದರೆ ಏನು? ಎಚ್ ಲುಕಪ್ ಅಂದರೆ ಇಟ್ ಈಸ್ ಎ ಫಂಕ್ಷನ್ ಇನ್ ಎಕ್ಸೆಲ್ ದಟ್ ಸರ್ಚ್ ಫಾರ್ ವ್ಯಾಲ್ಯೂ ಅಕ್ರಾಸ್ ದ ರೋ ಹಾರಿಜಾಂಟಲಿ. ಅಂದರೆ ನಾವು ವಿ ಲುಕಪ್ಪಲ್ಲಿ ವರ್ಟಿಕಲ್ ಅಂದರೆ ಕಾಲಮಲ್ಲಿ ಇರೋ ಡೇಟಾನ ನೋಡ್ತೀವಿ. ಅಂದರೆ ವರ್ಟಿಕಲ್ ಆಗಿರೋ ಡೇಟಾ, ಕಾಲಮ್ ಅಂದರೆ ಈ ಥರ ಈ ಕಾಲಮಲ್ಲಿರೋ ಡೇಟಾನ ನಾವು ನೋಡೋದಕ್ಕೆ ವಿ ಲುಕಪ್ ಅಂತ ಹೇಳ್ತೀವಿ. ಬಟ್ ಎಚ್ ಲುಕಪ್ಪಲ್ಲಿ ಹಾರಿಜಾಂಟಲ್ ಅಂದರೆ ರೋ ಅಲ್ಲಿರೋ ಡೇಟಾನ ಲುಕಪ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಫಂಕ್ಷನ್ ಬಂದು ಎಚ್ ಲುಕಪ್ ಅಂತ. ಅಂದರೆ ಈ ರೋ ಅಲ್ಲಿರೋದು. ಸೊ ಇದಕ್ಕೆ ಹೆಚ್ ಲುಕಪ್ ಅಂತ ಹೇಳ್ತಾರೆ. ಹೆಚ್ ಲುಕಪ್ ಬೆನಿಫಿಟ್ಸನ್ನು ಸೇಮ್ ವಿ ಲುಕಪ್ ಥರನೇ. ಸೊ ಎಫಿಷಿಯೆಂಟ್ ಡೇಟಾ ಲುಕಪ್ ಮಾಡ್ಬೋದು. ಅಂದರೆ ಡೇಟಾನ ನಮಗೆ ಅಕ್ಯುರೇಟಾಗಿ ಏನು ಡೇಟಾ ಇನ್ನೊಂದು ಫೈಲಲ್ಲಿ ಇರುತ್ತೋ ಅಥವಾ ಇನ್ನೊಂದು ಕಡೆ ಇರುತ್ತೋ ಅದನ್ನು ಎಫಿಷಿಯೆಂಟಾಗಿ ನಾವು ಇನ್ನೊಂದು ಕಡೆಗೆ ಲುಕಪ್ ಮಾಡ್ಬೋದು. ಅದಾದಮೇಲೆ ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ನಾವು ಈ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ಅಟ್ಟೇ ಟೈಮು ನಮಗೆ ಬೇಕಾಗಿರುವಂಥ ಡೇಟಾನೆಲ್ಲ ಲುಕಪ್ ಮಾಡ್ಬೋದು. ಇದರಿಂದ ಟೈಮ್ ಸೇವ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಡೇಟಾ ಇಂಟಿಗ್ರೇಷನ್, ಎಲ್ಲ ಡೇಟಾನು ಒಂದು ಕಡೆ ಕಂಬೈನ್ ಮಾಡೋದಕ್ಕೆ ಈ ಎಚ್ ಲುಕಪ್ ನಮಗೆ ತುಂಬಾ ಯೂಸ್ ಆಗುತ್ತೆ. ಅದಾದಮೇಲೆ ಅಕ್ಯುರೇಸಿ ಇಂಪ್ರೂವ್ ಆಗುತ್ತೆ. ಅಂದರೆ ಡೇಟಾ ಯಾವುದೇ ಎರರ್ ಇರಲ್ಲ, ಯಾವುದೇ ಡೇಟಾ ಮಿಸ್ಸಿಂಗ್ ಕೂಡ ಆಗೋದಿಲ್ಲ ಈ ಎಚ್ ಲುಕಪ್ ಯೂಸ್ ಮಾಡೋದ್ರಿಂದ. ಸೊ ಎಚ್ ಲುಕಪ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಎಚ್ ಲುಕಪ್ ಯಾವ ಥರ ಯೂಸ್ ಮಾಡೋದು ಎಕ್ಸೆಲ್ ಫೈಲಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನೊಂದು ಸ್ಯಾಂಪಲ್ ಡೇಟಾ ಇಟ್ಕೊಂಡಿದ್ದೀನಿ. ಸೊ ನಾವು ವರ್ಟಿಕಲ್ ಲುಕಪ್ ಮಾಡಬೇಕಾದ್ರೆ ಸೊ ನಾವೇನು ಮಾಡಿದ್ವಿ, ಈ ಡೇಟಾನ ವರ್ಟಿಕಲ್ಲಾಗಿ ಸ್ಟೋರ್ ಮಾಡ್ಕೊಂಡಿದ್ವಿ. ಯಾವ ಥರ? ಈ ಥರ ಸ್ಟೋರ್ ಮಾಡ್ಕೊಂಡಿದ್ವಿ. ಬಟ್ ಇವಾಗ ನಾವು ನೋಡ್ತಾ ಇರೋದು ಹಾರಿಜಾಂಟಲ್ ಲುಕಪ್, ಎಚ್ ಲುಕಪ್ ಆಗಿರೋದ್ರಿಂದ ನಾನು ಡೇಟಾನ ಈ ಥರ ಇಟ್ಕೊಂಡಿದ್ದೀನಿ. ನೇಮ್ ಇದರ ಹಾರಿಜಾಂಟಲ್ ಆಗಿದೆ, ಆ್ಯಂಡ್ ಐ ಡಿ ನಂಬರ್ ಹಾರಿಜಾಂಟಲ್ ಆಗಿದೆ, ಆ್ಯಂಡ್ ಲೊಕೇಶನ್ನು ಹಾರಿಜಾಂಟಲ್ ಆಗಿದೆ. ಸೊ ನಾನು ಈ ಡೇಟಾನ ಇಲ್ಲಿ ಕೆಲವೊಂದು ನೇಮ್ ಮಾತ್ರ ತೊಗೊಂಡಿದ್ದೀನಿ. ಆ ನೇಮ್ ಇರೋವಂಥ ವ್ಯಕ್ತಿಗಳದ್ದು ಐ ಡಿ ನಂಬರ್ಸ್ ಬೇಕು. ಆ ಪರ್ಸನ್ದು ನನಗೆ ಐ ಡಿ ನಂಬರ್ ಬೇಕು. ನಾನು ಎಚ್ ಲುಕಪ್ ಹಾಕಬೇಕು. ಸೊ ಇವಾಗ ನಾನೇನು ಮಾಡ್ತೀನಿ, ಐ ಡಿ ನಂಬರಲ್ಲಿ ಈಕ್ವಲ್ ಟು ಎಚ್ ಲುಕಪ್ ಅಂತ ಟೈಪ್ ಮಾಡ್ತೀನಿ. ಅದಾದಮೇಲೆ ಓಪನ್ ಬ್ರಾಕೆಟ್. ಸೊ ನಾನು ಯಾವ ರೋಗೆ ನೋಡಬೇಕು ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಕಾಮ, ಪ್ಲಸ್ ಯಾವ ರೋ ಇಂದ ನೋಡ್ತಾ ಇದ್ದೀನಿ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅದಾದಮೇಲೆ ಕಾಮ. ಸೊ ನನಗೆ ಐ ಡಿ ನಂಬರು ಯಾವ ರೋ ಅಲ್ಲಿದೆ, ಹಾರಿಜಾಂಟಲ್ ನೇಮ್ ಆದಮೇಲೆ ಯಾವ ರೋ ಅಲ್ಲಿದೆ, ನೇಮು ಫಸ್ಟ್ ರೋ ಅಲ್ಲಿದೆ, ಐ ಡಿ ನಂಬರ್ ಸೆಕೆಂಡ್ ರೋ ಅಲ್ಲಿದೆ. ಹಂಗಾಗಿ ನಾನು ಇಲ್ಲಿ 2 ಅಂತ ಟೈಪ್ ಮಾಡ್ತೀನಿ. ಸೊ ರೇಂಜ್ ಲುಕಪ್ ಬಂದು ಆಲ್ವೇಸ್ ಫಾಲ್ಸ್ 0 ಅಂತ ಕೊಡ್ಬೋದು. ಅದಾದಮೇಲೆ ಕ್ಲೋಸ್ ಬ್ರಾಕೆಟ್ ಹಾಕಿ ಸೊ ಎಂಟರ್ ಕೊಡಿ. ಆವಾಗ ನಿಮಗೆ ಐ ಡಿ ನಂಬರು ಈಸಿಯಾಗಿ ಬರುತ್ತೆ. ಅದನ್ನು ಡ್ರ್ಯಾಗ್ ಮಾಡಿದರೆ ಸೊ ಎಲ್ಲ ಐ ಡಿ ನಂಬರ್ಸು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅದಾದಮೇಲೆ ಸೇಮ್ ಲೊಕೇಶನ್ ನೋಡೋದಕ್ಕೂ ಅದೇ ಥರ. ಸೊ ಎಚ್ ಲುಕಪ್ ಅಂತ ಟೈಪ್ ಮಾಡ್ತೀನಿ. ಸೊ ನಾನು ನೋಡಬೇಕಾಗಿರೋದು ನೇಮ್ಗೆ ಲೊಕೇಶನ್ ನೋಡಬೇಕು. ಸೊ ಮತ್ತು ಎಲ್ಲಿಂದ ನಾನು ವ್ಯಾಲ್ಯೂಸ್ನ ತೊಗೋಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ನನಗೆ ಲೊಕೇಶನ್ ಬಂದ್ಬಿಟ್ಟು 3ನೇ ರೋ ಅಲ್ಲಿದೆ, ನೇಮ್ 1ನೇ ರೋ ಅಲ್ಲಿದೆ, ಐ ಡಿ ನಂಬರ್ 2ನೇದ್ರಲ್ಲಿದೆ, ಲೊಕೇಶನ್ 3ದ್ರಲ್ಲಿದೆ. ಸೊ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ 3 ಅಂತ ಕೊಡ್ತೀನಿ. 3 ಅಂತ ಕೊಟ್ಟು ಕಾಮ, ಆ್ಯಂಡ್ ರೇಂಜ್ ಬಂದ್ಬಿಟ್ಟು 0 ಫಾಲ್ಸ್, ಕ್ಲೋಸ್ ಬ್ರಾಕೆಟ್. ನಿಮಗೆ ಲೊಕೇಶನ್ನು ಈಸಿಯಾಗಿ ಬರುತ್ತೆ. ಈ ಥರ ನೀವು ಲುಕಪ್ನ ವಿ ಲುಕಪ್ ಥರನೇ ಎಚ್ ಲುಕಪ್ನ ಹಾರಿಜಾಂಟಲ್ ಆಗಿರೋ ಡೇಟಾನ ನಾವು ತೊಗೊಳಕ್ಕೆ ಯೂಸ್ ಮಾಡ್ತೀವಿ ಎಚ್ ಲುಕಪ್ಪನ್ನು. ಸೊ ಇದು ಅದೇ ಥರ ಲಾಸ್ಟ್ ವಿ ಲುಕಪ್ ಹೇಳ್ದಂಗೆ. ಸೊ ಫಾರ್ ಎಕ್ಸಾಂಪಲ್ಲು ನಾನು ಇಲ್ಲಿ ಡೇಟಾನ ಡಿಲೀಟ್ ಮಾಡಿದ್ರೆ ಇಲ್ಲಿ ಎರೇಸ್ ಆಗಿಬಿಡುತ್ತೆ, ಇಲ್ಲಿ ಹೋಯ್ತು, ಈ ಡೇಟಾ ಮಿಸ್ ಆಯಿತು. ಸೊ ಹಂಗಾಗಿ ಆ ಥರ ಡೇಟಾ ಮಿಸ್ ಆಗಬಾರ್ದು ಅಂದರೆ ನೀವು ವಿ ಲುಕಪ್ ಹಾಕಿರೋವಂಥ ಡೇಟಾನ ಸೆಲೆಕ್ಟ್ ಮಾಡಿ, ಕಾಪಿ ಮಾಡಿ, ಸೊ ಅಲ್ಲೇ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಪೆಷಲ್ಗೆ ಹೋಗಿ ವ್ಯಾಲ್ಯೂಸ್ ಅಂತ ಕ್ಲಿಕ್ ಮಾಡಿ ಓಕೆ ಕೊಡಿ. ಆವಾಗ ಇಲ್ಲಿ ಇರೋವಂಥ ಫಾರ್ಮುಲಾ ಎರೇಸ್ ಆಗಿ ಓನ್ಲಿ ವ್ಯಾಲ್ಯೂಸ್ ಮಾತ್ರ ಅಲ್ಲಿ ಪೇಸ್ಟ್ ಆಗಿರುತ್ತೆ. ಆವಾಗ ನಿಮಗೆ ನೀವೆಲ್ಲಿಂದ ಲುಕಪ್ ಮಾಡಿರ್ತೀರ ಆ ಡೇಟಾ ಡಿಲೀಟ್ ಆದ್ರೂ ಈ ಡೇಟಾ ಹೋಗೋದಿಲ್ಲ. ಇದು ಪೇಸ್ಟ್ ಸ್ಪೆಷಲ್ ಆಪ್ಷನ್ನು. ಇದಿಷ್ಟು ಎಚ್ ಲುಕಪ್. ಎಚ್ ಲುಕಪ್ನ ನಾವು ರೇರಾಗಿ ಯೂಸ್ ಮಾಡೋದು, ಬಟ್ ಆದ್ರೂ ಇದು ಸೇಮ್ ಲೈಕ್ ವಿ ಲುಕಪ್ ಥರನೇ ಫಂಕ್ಷನ್ ಆಗುತ್ತೆ. ತುಂಬ ಯೂಸ್ಫುಲ್ ಆಗುವಂಥ 2 ಫಂಕ್ಷನ್ನು ಎಚ್ ಲುಕಪ್ ಆ್ಯಂಡ್ ವಿ ಲುಕಪ್. ವಿ ಲುಕಪ್ ಅಂದರೆ
ಕಾಲಮಲ್ಲಿರೋ ಡೇಟಾನ ವರ್ಟಿಕಲ್ ಡೇಟಾನ ಲುಕಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಚ್ ಲುಕಪ್ ಅಂದರೆ ರೋ ಅಲ್ಲಿ ಇರೋ ಡೇಟಾನ ಹಾರಿಜಾಂಟಲ್ ಡೇಟಾನ ಲುಕಪ್ ಮಾಡೋದಕ್ಕೆ ಯೂಸ್ ಮಾಡೋದೇ ಸೊ ಎಚ್ ಲುಕಪ್. ಇದಿಷ್ಟು ಎಚ್ ಲುಕಪ್ ಬಗ್ಗೆ. ಸೊ ನೀವು ಪ್ರಾಕ್ಟೀಸ್ ಮಾಡಿ 2 to 3 ಟೈಮ್ಸ್ ಡೇಟಾ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೇ ಮಾತ್ರ ನಿಮಗೆ ಅರ್ಥ ಆಗೋದು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ವಿಡಿಯೋನ ನೋಡಿ, ನಿಮಗೆ ಫಾರ್ಮುಲಾಸು ನಿಮಗೆ ಇಲ್ಲಿ ಕಾಣುತ್ತೆ. ಸೊ ಫಾರ್ಮುಲಾ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಫಾರ್ಮುಲಾ ಕಾಣುತ್ತೆ ನಿಮಗೆ. ಸೊ ಆ ಫಾರ್ಮುಲಾನ ನೀವು ಯೂಸ್ ಮಾಡ್ಬೋದು. ನಾನು ಎಲ್ಲೆಲ್ಲಿಂದ ಯೂಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು.